ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಮೂತ್ ಕ್ರೀಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸ್ಮೂತ್ ಕ್ರೀಮ್ ಬಂದುಬಿಟ್ಟು ನಿಮಗೆ 30 ಗ್ರಾಮಲ್ಲಿ ಅವೈಲೇಬಲ್ ಇರುತ್ತೆ. MRP ₹152 ಆಗುತ್ತೆ ಈ ಒಂದು 30 ಗ್ರಾಮಿಗೆ. ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಅರಿಸ್ಟೋ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಸ್ಮೂತ್ ಕ್ರೀಮನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮ್ ಬಂದುಬಿಟ್ಟು ನಿಮಗೆ ಒಂದು 4 ಥರ ಇದರಲ್ಲಿ ಮಾಲಿಕ್ಯೂಲ್ ನೇಮ್ ಸಿಗ್ತವೆ. ಒಂದೇದು ಬಂದುಬಿಟ್ಟು ಕ್ಯಾಲ್ಶಿಯಮ್ ಡೋಬಿಸ್ಲೇಟ್ ಅಂತ ಇರುತ್ತೆ, ಲಿಗ್ನೋಕೇನ್, ಹೈಡ್ರೋಕಾರ್ಟಿಸನ್ ಎಸಿಟೇಟ್ ಮತ್ತು ಜಿಂಕ್ ಅಂತ ಇರುತ್ತೆ. ಮತ್ತು ಜಸ್ಟ್ ಒಂದು ಪ್ರಮಾಣ ನೋಡೋದಾದರೆ ಇದರಲ್ಲಿ ಕ್ಯಾಲ್ಶಿಯಮ್ ಡೋಬಿಸ್ಲೇಟ್ ಬಂದುಬಿಟ್ಟು 0.25% ಇರುತ್ತೆ ವೇಟ್ ಬೈ ವೇಟ್. ಮತ್ತು ಲಿಗ್ನೋಕಿನ್ 3% ಇರುತ್ತೆ. ಮತ್ತು ಹೈಡ್ರೋಕಾರ್ಟಿಸನ್ ಎಸಿಟೇಟ್ ಬಂದುಬಿಟ್ಟು 0.25% ಇರುತ್ತೆ. ಜಿಂಕ್ ಬಂದುಬಿಟ್ಟು 5% ವೇಟ್ ಬೈ ವೇಟ್ ಇರುತ್ತೆ. ಮತ್ತು ಇದ್ರ ಕೆಲಸ ಏನು ಮಾಡ್ತದೆ ಅಂದರೆ, ಇದು ಲಿಗ್ನೋಕಿನ್ ಬಂದುಬಿಟ್ಟು ನಿಮಗೆ ಎನೆಸ್ಥೇಷಿಯಾಗಿ ಕೆಲಸ ಮಾಡುತ್ತೆ. ಮತ್ತು ಹೈಡ್ರೋಕಾರ್ಟಿಸನ್ ಸ್ಟೀರಾಯ್ಡಾಗಿ ಕೆಲಸ ಮಾಡುತ್ತೆ. ಮತ್ತು ಜಿಂಕ್ ಬಂದುಬಿಟ್ಟು ಒಂದು ಎನೆಸ್ಥೇಷಿಯಾ ಅಂದರೆ ಆ್ಯಂಟಿಸೆಪ್ಟಿಕ್ಕಾಗಿ ಎಸ್ಟಿಂಜೆಂಟಾಗಿ ಈ ಒಂದು ಕಾಂಬಿನೇಷನಲ್ಲಿ ಕೆಲಸ ಮಾಡುತ್ತೆ. ಮತ್ತು ಕ್ಯಾಲ್ಶಿಯಮ್ ಡೋಬಿಸ್ಲೇಟ್ ಬಂದುಬಿಟ್ಟು ನಿಮಗೆ ಇನ್ಫ್ಲಮೇಷನ್ ಏನಾದರೂ ಪೇನ್ ಇನ್ಫ್ಲಮೇಷನ್ ಇತ್ತಂದ್ರೂ ಸಹ ಏನು ಮಾಡುತ್ತೆ, ಇದು ಕ್ಯಾಲ್ಶಿಯಮ್ ಡೋಬಿಸ್ಲೇಟ್ ಕೆಲಸ ಮಾಡುತ್ತೆ. ಮತ್ತು ಯಾವುದಕ್ಕೆಲ್ಲ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾರೆ, ಇದರ ಒಂದು ಬೆನಿಫಿಟ್ಸ್ ಏನು ಈ ಒಂದು ಕ್ರೀಮಿನ ಅಂತ ಹೇಳೋದಾದ್ರೆ, ಮೇನ್ಲಿ ಈ ಒಂದು ಕ್ರೀಮ್ ಬಂದುಬಿಟ್ಟು ಒಂದು ಪೈಲ್ಸಿಗೆ ಇದನ್ನು ಡಾಕ್ಟ್ರುಗಳು ಬರೀತಾರೆ, ಪೈಲ್ಸಿಗೆ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ ಕೇಸ್ ಏನಾದರೂ ನಿಮಗೆ ಒಂದು ಪೇನ್ ಇತ್ತಂದ್ರೆ, ಸ್ವೆಲ್ಲಿಂಗ್ ಇತ್ತಂತಂದ್ರೆ, ಅಂದರೆ ಆ್ಯನಲ್ ಏರಿಯಾದಲ್ಲಿ ಏನಾದರೂ ಜಾಸ್ತಿ ನಿಮಗೆ ಅಂದರೆ ಸ್ಟೂಲ್ಸ್ ಪಾಸ್ ಮಾಡೋದ್ರಿಂದ ಏನಾದರೂ ತ್ರಾಸ ಆಗ್ತಾಯಿತ್ತಂದ್ರೆ ಆ ಒಂದು ಜಾಗದಲ್ಲಿ ನಿಮ್ಗೆ ಅಪ್ಲೈ ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಕ್ರೀಮನ್ನು ನಿಮಗೆ ಕೊಡ್ತಾರಂತ ಹೇಳ್ತಾ. ಮತ್ತು ಇದರ ಒಂದು ಡೋಸೇಜನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತಂದ್ರೆ, ನೀವು ಡಾಕ್ಟರ್ನ ಆ್ಯಸ್ ಎ ಡೈರೆಕ್ಟರ್ ಬೈ ದ ಫಿಸಿಷಿಯನ್ನ ನೀವು ಕೇಳಬೇಕಾಗತ್ತೆ. ಯಾಕಂದರೆ ಕೆಲವೊಂದಿಷ್ಟು ಪ್ರೊಸೀಜರ್ ನಿಮಗೆ ಇದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ಇರ್ತಾವೆ. ಅದಕ್ಕಾಗಿ ಏನು ಮಾಡಬೇಕಂದ್ರೆ, ನೀವು ಡಾಕ್ಟರ್ ರೆಫರ್ ಇಲ್ಲದೆ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಅಂತ ಎಲ್ಲೆಲ್ಲಿ ಒಂದು ಸ್ಟೋರೇಜನ್ನು ನೋಡೋದಾದ್ರೆ, ಈ ಒಂದು ಆಯಿಂಟ್ಮೆಂಟ್, ಈ ಒಂದು ಕ್ರೀಮನ್ನು ಒಂದು ಕೂಲ್ ಪ್ಲೇಸಲ್ಲಿ ಇಡಬೇಕಾಗತ್ತೆ. ಯಾವುದೇ ಒಂದು ಹೀಟ್ ಜಾಸ್ತಿ ಹಾಕಬಾರ್ದು ಅಂತಲ್ಲಿ ಇಡಬೇಕಾಗತ್ತೆ. ಮತ್ತು ಲೈಟ್ ಮತ್ತು ಮಾಯ್ಶ್ಚರಿಂದ ಏನು ಮಾಡೋದು, ದೂರ ಇಡಬೇಕಾಗತ್ತೆ ಈ ಒಂದು ಕ್ರೀಮು. ಮತ್ತು ಸೇಫ್ಟಿಯಾಗಿ ನೋಡೋದಾದ್ರೆ ಈ ಒಂದು ಕ್ರೀಮಿನ ಬಗ್ಗೆ ಅಂದರೆ, ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಈ ಒಂದು ಕ್ರೀಮು. ಮತ್ತು ಯೂಸ್ ಮಾಡಿದ ಮೇಲೆ ಕ್ರೀಮನ್ನು ಚೆನ್ನಾಗಿ ಒಂದು ಕ್ಯಾಪನ್ನು ಏನು ಮಾಡ್ಬೇಕು, ಫಿಟ್ಟನ್ನು ಮಾಡಬೇಕಾಗತ್ತೆ. ಮತ್ತು ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ಆಗ್ತವೆ ಅಂತ ಹೇಳೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ನೀವೇನು ಅಪ್ಲೈ ಮಾಡ್ಕೊಂಡಿರ್ತೀರಲ್ಲ ಆ ಜಾಗದಲ್ಲಿ ಇಚಿಂಗ್ ಆಗುತ್ತೆ, ಬರ್ನಿಂಗ್, ರೆಡ್ನೆಸ್, ಇರಿಟೇಷನ್, ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್. ಇನ್ ಕೇಸ್ ಕಾಮನ್ ಈ ಒಂದು ಸೈಡ್ ಎಫೆಕ್ಟ್ಗಳು ನಿಮಗೆ ಜಾಸ್ತಿ ಆಗ್ತಾ ಇತ್ತು ಅಂತಂದರೆ ಏನು ಮಾಡಿದರೆ, ಆ ಕ್ರೀಮನ್ನು ಅಪ್ಲೈ ಮಾಡ್ಕೊದ್ಬಿಟ್ಟು ಡಾಕ್ಟ್ರಿಗೆ ಏನು ಮಾಡಬೇಕನ್ನೋ ತೋರಿಸ್ಬೇಕಾಗತ್ತೆ ಸ್ನೇಹಿತರು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.